ಅನಂತ ಕಾಲ ಸರ್ಪ ದೋಷ ಉಂಟಾಗ್ತದೋ ಡಿಸ್ಟರ್ಬೆನ್ಸ್ಗಳಾಗುವಂಥದ್ದು. ಲವ್ ಮಾಡಿದ್ರು ಕೂಡ ಅದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲ್ಲ. ಅಕಸ್ಮಾತ್ ನೀವೇನಾದ್ರು ಪಾಲುದಾರಿಕೆ ಮಾಡಿದ್ರಿ ಅಂದ್ರೆ ಒಂದು ದೊಡ್ಡ ಮಟ್ಟದ ಸಮಸ್ಯೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲಯ ಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ನನ್ನ ಸಂಚಿಕೆಗಳು ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅನಂತ ಕಾಳ ಸರ್ಪದೋಷದ ಬಗ್ಗೆ ತಿಳಿಸ್ಕೊಡ್ತೀನಿ. ಅನಂತ ಕಾಳ ಸರ್ಪದೋಷ ನೋಡಿ, ಈ ಸರ್ಪದೋಷ ಅಂದ ತಕ್ಷಣನೇ ಇದು ಬೇರೆ ಏನು ಅಲ್ಲ, ಪಿತಾಮಹ ಮಾತಾಮಹ ಅಂತ ಕರಿತೀವಿ. ನನ್ನ ತಾತ ಅಜ್ಜಿಯ ಕಾಲದಿಂದ ಬಂದಿರುವಂಥ ಒಂದಷ್ಟು ದೋಷಗಳನ್ನ, ಪಿತೃದೋಷಗಳನ್ನೇ ಈ ಸರ್ಪದೋಷವಾಗಿ ನಾವು ಕಾಣ್ತೀವಿ. ಅದರಿಂದ ಇಲ್ಲಿ 12 ತರದ ಬೇರೆ ಬೇರೆ ಸರ್ಪದೋಷಗಳಿದೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ಇಲ್ಲಿ ಪ್ರಮುಖವಾಗಿ ಅನಂತ ಕಾಳ ಸರ್ಪದೋಷ ನೋಡಿ. ಅನಂತ ಕಾಳ ಸರ್ಪದೋಷ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹೇಗ್ ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಎಕ್ಸಾಂಪಲ್, ಲಗ್ನದಲ್ಲಿ ರಾಹು ಇರಬೇಕು, ಸಪ್ತಮದಲ್ಲಿ ಕೇತು ಇರಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಅನಂತ ಕಾಳ ಸರ್ಪದೋಷ ಹೇಗ್ ಬರುತ್ತೆ ಅಂದ್ರೆ, ಲಗ್ನದಲ್ಲಿ ರಾಹು, 7ನೇ ಮನೇಲಿ ಕೇತು ಇರಬೇಕು. ಮಿಕ್ಕಂತೆ ಎಲ್ಲಾ ಗ್ರಹಗಳು ರವಿ, ಬುಧ, ಶುಕ್ರ, ಚಂದ್ರ, ಶನಿ, ಗುರು 1 2 3 4 5 6 7 8 ಕುಜ ನೋಡಿ, ಈ ತರ ರಾಹು ಮತ್ತು ಕೇತುಗಳ ನಡುವೆ ಮಿಕ್ಕ ಎಲ್ಲ ಗ್ರಹಗಳು ಇರಬೇಕು. ಇದನ್ನ ನಾವು ಅನಂತ ಕಾಳ ಸರ್ಪದೋಷ ಅಂತ ಕರಿತೀವಿ. ಲಗ್ನದಲ್ಲಿ ರಾಹು ಇರಬೇಕು, 7ನೇ ಮನೇಲಿ ಕೇತು ಇರಬೇಕು. ಈ ರಾಹು ಕೇತುಗಳ ಒಳಭಾಗದಲ್ಲಿ ಮಿಕ್ಕೆಲ್ಲ ಗ್ರಹಗಳು ಇದ್ರೆ ಇದನ್ನ ಅನಂತ ಕಾಳ ಸರ್ಪದೋಷ ಅಂತ ಕರಿತೀವಿ. ಲಗ್ನ ಯಾವ್ದಾದ್ರೂ ಆಗಿರ್ಲಿ, ಈ ರೀತಿಯಾಗಿ ಲಗ್ನದಲ್ಲಿ 1ನೇ ಮನೇಲಿ ರಾಹು, 7ನೇ ಮನೇಲಿ ಕೇತು ಇದ್ದು ಮಿಕ್ಕ ಗ್ರಹಗಳು ಒಳಗಡೆ ಬಂದ್ರೆ ಇದನ್ನ ಅನಂತ ಕಾಳ ಸರ್ಪದೋಷ ಅಂತ ಕರಿತೀವಿ. ಯಾವಾಗ ಈ ಅನಂತ ಕಾಳ ಸರ್ಪದೋಷ ಉಂಟಾಗ್ತದೋ ಅವ್ರ ಲೈಫಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಡಿಸ್ಟರ್ಬಿಂಗ್ ಮೈಂಡ್. ಲಗ್ನವನ್ನ ಕೆಡಿಸ್ತಾನೆ ಅವನು. ಯಾವುದು ಒಂದೇ ಹಂತದಲ್ಲಿ ಆಗೋದಿಲ್ಲ, ಅನೇಕ ಡಿಸ್ಟರ್ಬೆನ್ಸ್ಗಳಾಗುವಂಥದ್ದು. ತುಂಬಾ ಬುದ್ಧಿವಂತರಾಗಿರ್ತಾರೆ ಅಥವಾ ಬೇರೆ ಬೇರೆ ವಿಚಾರಗಳಿಗೋಸ್ಕರ ಎಜುಕೇಶನ್ ಅನ್ನ ಹಾಳು ಮಾಡ್ಕೊಳ್ಳುವಂಥದ್ದು, ಲೈಫಲ್ಲಿ ಲೇಟಾಗಿ ಸಕ್ಸಸ್ ಆಗುವಂಥದ್ದು, ಮತ್ತೆ ಲವ್ ಫೇಲ್ಯೂರ್ಸ್ ಅಂತ ಕರಿತೀವಿ. ಲವ್ ಮಾಡಿದ್ರು ಕೂಡ ಅದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲ್ಲ, ಅಥವಾ ಲವ್ ಮಾಡಿದ್ರು ಕೂಡ ಅದು ಅಷ್ಟೊಂದು ಲೈಫು ಚೆನ್ನಾಗಿರಲ್ಲ. ಜೊತೆಗೆ ಬಹಳ ಮುಖ್ಯವಾಗಿ ಲಗ್ನದಲ್ಲಿ ರಾಹು ಕೇತು ಬಂದ ತಕ್ಷಣನೇ ಮೇಜರ್ ಆಗಿ ಪ್ರಾಬ್ಲಮ್ ಏನಾಗುತ್ತೆ ಇವ್ರಿಗೆ ಅಂದ್ರೆ, 2 ವಿಚಾರಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಒಂದು, ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ಗಂಡ ಹೆಂಡತಿಯರಲ್ಲಿ ಸಮಸ್ಯೆ, ಮತ್ತು ಫ್ಯಾಮಿಲಿ ಲೈಫಲ್ಲಿ ಪ್ರಾಬ್ಲಮ್ಗಳಾಗುವಂಥದ್ದು, ಸಂತಾನ ಆಗೋದು ವಿಳಂಬ ಆಗುವಂಥದ್ದು. ಈ ತರ ಯಾವ್ದಾದ್ರೂ ಒಂದು ವಿಚಾರಗಳಲ್ಲಿ ಇವರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾರೆ. ಮೇಜರ್ ಆಗಿ ವೈಯಕ್ತಿಕವಾದಂತಹ ಸಮಸ್ಯೆಗಳು ಅಂದ್ರೆ ನನಗೆ ನಾನೇ ಮಾಡ್ಕೊಳ್ಳುವಂತಹ ಒಂದಷ್ಟು ತಪ್ಪುಗಳಾದ್ರೆ, 2ನೇದು ಬಂದು ಲವ್ ಫೇಲ್ಯೂರ್ ಆಗುವಂಥದ್ದು, ವಿವಾಹ ವಿಳಂಬ ಆಗುವಂಥದ್ದು, ಗಂಡ ಹೆಂಡತಿಯರ ಸಾಮರಸ್ಯದಲ್ಲಿ ಸಮಸ್ಯೆ ಬರುವಂಥದ್ದು, ಅಥವಾ ನಿಮ್ಮಿಬ್ಬರ ನಡುವೆ ಬೇರೆ ಯಾವುದೋ ವ್ಯಕ್ತಿ ಬರುವಂತಹ ಸಾಧ್ಯತೆಗಳು ಕೂಡ ಈ ಕಾಂಬಿನೇಷನ್ಸ್ ಅಲ್ಲಿ ಆಗುತ್ತೆ. 2ನೇದು ಬಂದು ನೋಡಿ, 7ನೇ ಮನೆ ಬಂದು ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಅನಂತ ಕಾಳ ಸರ್ಪದೋಷ ಇರುವಂತವ್ರು ಆದಷ್ಟು ಕೂಡ ಈ ಪಾಲುದಾರಿಕೆಯನ್ನ ಮಾಡದಿದ್ರೆ ಒಳ್ಳೇದು. ಅಕಸ್ಮಾತ್ ನೀವೇನಾದ್ರು ಪಾಲುದಾರಿಕೆ ಮಾಡಿದ್ರಿ ಅಂದ್ರೆ 100% ಯಾವುದೋ ಒಂದಂತಲ್ಲಿ ಆರಂಭದಲ್ಲಿ ಅನ್ನೋ ತರ ನಡೆದ್ರು ಒಂದು ದೊಡ್ಡ ಮಟ್ಟದ ಸಮಸ್ಯೆಯನ್ನ, ಫೈನಾನ್ಷಿಯಲಿ ಸಮಸ್ಯೆನ ನೀವಿಬ್ಬರಲ್ಲಿ ಮತ್ತೆ ಸರಿಪಡಿಸಕ್ ಆಗದೆ ಇರುವಂತಹ ಒಂದು ದೊಡ್ಡ ಮಟ್ಟದ ಡಿಸ್ಟರ್ಬೆನ್ಸ್ ಅನ್ನ ನೀವು ಅನುಭವಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಈ ಅನಂತ ಕಾಳ ಸರ್ಪದೋಷ ಸಾಮಾನ್ಯವಾಗಿ ವೈಯಕ್ತಿಕವಾದಂತಹ ಜೀವನವನ್ನು ಹಾಳು ಮಾಡುತ್ತೆ, ದಾಂಪತ್ಯ ಜೀವನವನ್ನು ಹಾಳು ಮಾಡುತ್ತೆ, ಮತ್ತು ಪಾಲುದಾರಿಕೆ ವಿಚಾರಗಳನ್ನ, ಸಂತಾನ ವಿಳಂಬವನ್ನ ಇದು ಮಾಡ್ತದೆ. ಅದರಿಂದ ಅನಂತ ಕಾಳ ಸರ್ಪದೋಷ ಇರುವಂತವ್ರು ಯಾವಾಗ್ಲೂ ಮಾಡ್ಬೇಕಾಗಿರುವಂಥದ್ದು ಏನಂದ್ರೆ, ಪ್ರತಿ ಭಾನುವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನ ಮಾಡುವಂಥದ್ದು, ಮತ್ತೆ ಪ್ರತಿ ಭಾನುವಾರದ ದಿನ ಸುಬ್ರಹ್ಮಣ್ಯನಿಗೆ ಗೋಧಿ ದಾನವನ್ನ ಮಾಡುವಂಥದ್ದು, ಪ್ರತಿ ಭಾನುವಾರ
ಅರಳಿ ವೃಕ್ಷದ ಕೆಳಗಡೆ ಇರುವಂತ ನಾಗರಕಟ್ಟೆಗೆ ಹಾಲಿನ ಅಭಿಷೇಕವನ್ನ ಮಾಡುವಂಥದ್ದು ಇದು ಬಹಳ ಇಂಪಾರ್ಟೆಂಟ್. ಮತ್ತೆ ರಾವು ಆಕ್ಟಿವ್ ಅಂದ್ರೆ ಅಡಿಕ್ಷನ್ಸ್ ಅಂತ ಕರೆದು ಬಿಡ್ತೀವಿ ನಾವು. ರಾವು ಅಂದ ತಕ್ಷಣನೇ ಭ್ರಮೆ ಅಂತ ಕರಿತೀವಿ. ಆದ್ರಿಂದ ಇದು ಕಮ್ಮಿ ಆಗಬೇಕು ಅಂದ್ರೆ ಒಂದು ಒಳ್ಳೆ ಶಿಸ್ತುಬದ್ಧವಾದಂತಹ ಜೀವನ, ಒಂದು ಒಳ್ಳೆ ಆಹಾರ ಪದ್ಧತಿ, ಒಂದು ಒಳ್ಳೆ ಯೋಗ, ಒಂದು ಒಳ್ಳೆ ಎಕ್ಸಸೈಸು, ಇದನ್ನ ನೀವು ಲೈಫಲ್ಲಿ ಮತ್ತು ದೊಡ್ಡವರಿಗೆ ಮತ್ತು ಹಿರಿಯರ ಕಾರ್ಯಗಳನ್ನ ಮಾಡ್ಕೊಂಡು ಬರುವಂಥದ್ದು, ಮನೆ ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು, ಇದನ್ನ ಮಸ್ಟ್ ನೀವು ಫಾಲೋ ಮಾಡಲೇಬೇಕಾಗ್ತದೆ. ಅದ್ರ ಜೊತೆಗೆ ಅನಂತ ಕಾಳ ಸರ್ಪ ದೋಷ ಪರಿಹಾರ ನೀವು ಇದನ್ನ 3 ಬಾರಿ, ವರ್ಷಕ್ಕೊಂದ್ಸರಿ 3 ಬಾರಿ ನೀವು ಮಾಡಿಸ್ಬೇಕು. ಮತ್ತೆ ವರ್ಷಕ್ಕೊಂದ್ಸರಿ ನೀವು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರಬೇಕು. ಇದನ್ನ ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಬಂದ್ರೆ ಈ ದೋಷದ ಪರಿಣಾಮಗಳು ಖಂಡಿತವಾಗಿಯೂ ಕಮ್ಮಿ ಆಗ್ತದೆ. ಜೊತೆಗೆ ನಿಮ್ಮ ಜಾತಕದಲ್ಲೂ ಈ ಅನಂತ ಕಾಳ ಸರ್ಪ ದೋಷ ಇದೆಯಂತ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದ್ರೆ ನಾನು ಹೇಳಿದಂತಹ ಪರಿಹಾರಗಳನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ಕೆಲವು ಸರಿ ಏನಾಗ್ತದೆ, ನನಗಿರುವಂಥ ಸಮಸ್ಯೆಗಳಿಗೆ ಕಾರಣ ಏನು ಅಂತಾನೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅಂತ ಕಾರಣಗಳೇನು, ಅದಕ್ಕೆ ಪರಿಹಾರಗಳೇನು ಅನ್ನುವಂಥದ್ದು ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮಗೂ ಕೂಡ ಜಾತಕ ವಾಸ್ತು ತೋರಿಸ್ಬೇಕು ಅಂತಿದ್ರೆ ಅಥವಾ ಕನ್ಸಲ್ಟೇಷನ್ ಮಾಡಬೇಕು ಅಥವಾ ತರಗತಿಯನ್ನು ಕಲಿಬೇಕು ಅಂದರೆ ಸಂಪರ್ಕವನ್ನು ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ ಶಂಕರ ಶ್ರೀ ಮಾಯಾಕಾರ ಶಂಕರ ಶಂಕರ